ಗೌರ್ಮೆಂಟ್ ಜಾಬ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಅರಣ್ಯ ವೀಕ್ಷಕರ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೋಡೋಣ. ಇವತ್ತು ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ನೋಡೋಣ. ಇವತ್ತು ಫಸ್ಟು ಅರಣ್ಯ ವೀಕ್ಷಕರ ಹುದ್ದೆ ಮೇಲೆ ಕ್ಲಿಕ್ ಮಾಡಿ. ಫಸ್ಟು ರಿಜಿಸ್ಟರ್ ಆಗಿರಲ್ಲ, ರಿಜಿಸ್ಟರ್ ಮಾಡಬೇಕು. ಫಸ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಎಂಟರ್ ಯುವರ್ ಫುಲ್ ನೇಮ್, ಅಂದರೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಥರ ಯಾವ ಥರ ಇರುತ್ತೋ ಆ ಥರ ಎಂಟರ್ ಫುಲ್ ನೇಮು, ಡೇಟ್ ಆಫ್ ಬರ್ತ್ ಹಾಗೂ ಸೆಲೆಕ್ಟ್ ಯುವರ್ ಜೆಂಡರ್ ಹಾಗೂ ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಹಾಗೂ ಕನ್ಫರ್ಮ್ ಇಮೇಲ್ ಐಡಿನ ಹಾಕಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಮಾಡಿ. ಸೊ ರಿಜಿಸ್ಟರ್ ಆದಂಥ ನಿಮ್ಮ ಮೊಬೈಲಿಗೆ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಹಾಗೂ ನಿನ್ನ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ. ನಿಮ್ಮ ರಿಜಿಸ್ಟರ್ ನಂಬರ್ ನಿಮ್ಮ ಮೊಬೈಲಿಗೆ ಮೆಸೇಜ್ ಮೂಲಕ ಬಂದಿರುತ್ತೆ, ಅದನ್ನು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಮಾಡಿ. ಸೊ ಲಾಗಿನ್ ಆದ ನಂತರ ನಿಮ್ಮ ಮೊಬೈಲಿಗೆ OTP ಬರುತ್ತೆ, OTPಯನ್ನು ಎಂಟರ್ ಮಾಡಿ. ಸೊ ವೆರಿಫೈ OTP ಕೊಟ್ಟ ನಂತರ HK ರೀಜಿಯನ್ ಮತ್ತು ನಾನ್ HK ರೀಜಿಯನ್ ಬರುತ್ತೆ. HK ರೀಜಿಯನ್ ಅಂದರೆ ಕಲ್ಯಾಣ ಕರ್ನಾಟಕ ಹಾಗೂ ನಾನ್ HK ಅಂದರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇರೋರಿಗೆ ಬರುತ್ತೆ. ನೆಕ್ಸ್ಟು ಅದರ ಮೇಲೆ ಯಾವುದು ಮೇಲೆ ಅಂತ ನಾನ್ HK ಮೇಲೆ ಕಂಟಿನ್ಯೂ ಮಾಡಿ. ಒತ್ತಿ HK ಇದೆ, HK ಮೇಲೆ ಕ್ಲಿಕ್ ಮಾಡಿ. ನಾನ್ HK ಇದೆ, ನಾನ್ HK ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮದು ಸೆಲೆಕ್ಟ್ ಯಾವ ಡಿವಿಷನ್ಗೆ ನೀವು ಹಾಕ್ಬೇಕಂತ ಇದ್ದೀರಾ ಆ ಡಿವಿಷನ್ ಮೇಲೆ ಸೆಲೆಕ್ಟ್ ಮಾಡಿ. ಪ್ರೊಸೀಡ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಮಾಡಿ. ನೆಕ್ಸ್ಟು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಫಿಲ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ನಿಮ್ಮ ತಂದೆ ಹೆಸರು ಮತ್ತು ನಿಮ್ಮ ತಾಯಿ ಹೆಸರನ್ನು ಟೈಪ್ ಮಾಡಿ ಹಾಗೂ ಮೆಟೀರಿಯಲ್ ಸ್ಟೇಟಸ್ ಹಾಗೂ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಟೈಪ್ ಮಾಡಿ. ಹಾಗೂ ನಿಮ್ಮ ಅಡ್ರೆಸ್, ಹೌಸ್ ಅಡ್ರೆಸ್ ಮತ್ತು ಸ್ಟೇಟ್ ಯಾವುದು, ವಿಲೇಜು ಕರ್ನಾಟಕ, ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ನಿಮ್ಮ ತಾಲೂಕು ಯಾವುದು, ಪಿನ್ ಕೋಡ್ ಯಾವುದು ಹಾಕಿ. ಪರ್ಮನೆಂಟ್ ಇದೆ ಪರ್ಮನೆಂಟ್ ಕೊಡಿ, ಇಲ್ಲ ನೋ ಇದೆ ನೋ ಕೊಡಿ. ನ್ಯಾಷನಾಲಿಟಿ ಇಂಡಿಯನ್ ಇದೆ ಇಂಡಿಯನ್ ಕೊಡಿ. ಹಾಗೂ ಕ್ಯಾಂಡಿಡೇಟ್ ಪೋಸ್ಟ್ ಮಸ್ಟ್ ಬಿ 100 KB ಬಿಲೋ ಅಲ್ಲಿರಬೇಕು ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್ ಬಿಲೋ ಈಸ್ 50 KB ಅಂತ ಇದೆ, ಅದನ್ನೆಲ್ಲ ಫಿಲ್ ಮಾಡಿ. ನೆಕ್ಸ್ಟ್ ಹಾಗೂ ನಿಮ್ಮ ಕ್ವಾಲಿಫಿಕೇಷನ್ ಬರುತ್ತೆ. ನೀವು SSLC ಯಾವ ಥರ ಅಂದರೆ SSLC ಪಾಸಾಗಿದೆ ಅಥವಾ CBSE ಕ್ಲಾಸ್ 10 ಓದಿದೆ ಅಥವಾ ICSE ಮತ್ತು ಪಾಸಾಗಿದೆ ಅಥವಾ NYSE ಸೆಕೆಂಡರಿ KSOSC ಈ ಥರ ಯಾವುದರ ಅದರ್ ಸ್ಟೇಟ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಆಗಿದೆ SSLCನ ಡೀಟೇಲ್ಸ್ ಎಂಟರ್ ಮಾಡಿ. ಹಾಗೂ SSLC ಪಾಸಾಗಿದ್ದ ಡೇಟನ್ನು ಎಂಟ್ರ್ ಮಾಡಿ. ಹಾಗೂ SSLC ನಂಬರ್, ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರ್ ಮಾಡಿ. ಹಾಗೂ ಸೆಲೆಕ್ಟ್ ಕ್ಲಾಸ್, ನೀವು ಯಾವುದು ಡಿಸ್ಟಿಂಕ್ಷನ್ ಮಾರ್ಕ್ಸ್ ಸಿಗಿದೆ, ಫಸ್ಟ್ ಕ್ಲಾಸ ಸೆಕೆಂಡ್ ಕ್ಲಾಸ ಅದನ್ನೆಲ್ಲ ಮಾಡಿ. ಮತ್ತು ಎಷ್ಟು ಮಾರ್ಕ್ಸ್ ಸಿಗ್ತದೆ ಅದನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ರಿಸರ್ವೇಷನ್ ಅಂದರೆ ನಿಮ್ಮ ಕೆಟಗರಿ ಯಾವುದು, GM, ಜನರಲ್ಲ, SCನ, STನ, ಸೆಲ್ಫ್ CAT 1, 2Aನ, 2Bನ, 3Aನ, 3B ಆ ಥರ. SC ಆಗಿದೆ, SCಯಲ್ಲಿ ಸಬ್ ಗ್ರೂಪ್ ಬರುತ್ತೆ, A B C ಅಂತ ಬರುತ್ತೆ. ಹಾಗೂ ST ಆಗಿದೆ, STಯಲ್ಲಿ ಯಾವುದೇ ಇದು ಬರಲ್ಲ, ಸಬ್ ಗ್ರೂಪ್ ಬರುತ್ತೆ, ಯಾವುದೇ ಗ್ರೂಪ್ ಬರಲ್ಲ ಮಾಡಿ. ಮತ್ತು ನೀವು ರೂರಲ್ ಕ್ಯಾಂಡಿಡೇಟ್ ಆಗಿದೆ ಎಸ್ ಕೊಡಿ. ಕನ್ನಡ ಮೀಡಿಯಮ್ ಓದಿದ್ರೆ ಎಸ್ ಕೊಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಎಸ್ ಕೊಡಿ ಅಥವಾ ಇಲ್ಲಾಂದರೆ ನೋ ಕೊಡಿ. ಎಕ್ಸ್ ಮಿಲಿಟ್ರಿ ಮ್ಯಾನ್ SR ನೋ ಕೊಡಿ. ಫಾರೆಸ್ಟ್ ಮೋಟಿವೇಟರ್ ಆಗಿದೆ SR ನೋ ಕೊಡಿ. ಮತ್ತು ಪ್ರಾಜೆಕ್ಟ್ ಡಿಸ್ಪ್ಲೇಡ್ ಪರ್ಸನ್ ಅನ್ನೋದಕ್ಕಿದೆ ಎಸ್ ಕೊಡಿ ಅಥವಾ ನೋ ಕೊಡಿ. ನೆಕ್ಸ್ಟ್ ಸೇವ್ ಟು ನೆಕ್ಸ್ಟ್ ಕೊಡಿ. ಸೊ ನೀವು ಏನಾರ SC ST ಆಗಿದೆ, ID ನಂಬರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಫೋಟೋ ಅಪ್ಲೋಡ್ ಮಾಡಬೇಕು. ಅಥವಾ GM ಆಗಿದೆ, ಬರೀ ಈ ಥರ ಅಷ್ಟೇ ಕೇಳುತ್ತೆ. ಅಕಸ್ಮಾತು ಕನ್ನಡ ಮೀಡಿಯಮ್ ಮಾತಾಡ್ತಾರೆ ಅದಕ್ಕೂ ಫೋಟೋ ಕೇಳುತ್ತೆ, ಇಮೇಜ್ ಅಪ್ಲೋಡ್ ಮಾಡೋಕ್ಕೆ PDF ಫೈಲಲ್ಲಿ. ಮತ್ತು ಅಥವಾ ಗ್ರಾಮೀಣ ಅಭ್ಯರ್ಥಿ ಆಗಿದೆ ಅದನ್ನು PDF ಅಲ್ಲಿ ಅಪ್ಲೋಡ್ ಮಾಡಬೇಕು. ಯಾವುದೇ ಆಗಿದ್ದು PDF ಅಲ್ಲಿ ಅಪ್ಲೋಡ್ ಮಾಡೋಕ್ಕೂ ಮಿನಿಮಮ್ 150 KB ಒಳಗೆ ಬಿಲೋ ಅಂತ ಕೊಟ್ಟಿದೆ, ಬಿಲೋ ಒಳಗೆ ಅಪ್ಲೋಡ್ ಮಾಡಬೇಕು PDFನ. ಸೊ ನೆಕ್ಸ್ಟು ಪ್ರಿವ್ಯೂ ಆ್ಯಂಡ್ ಇದು ಬರುತ್ತೆ, ಎಲ್ಲ ಇದು ಮಾಡಿ ಅಗ್ರಿ ಅಂತ ಕೊಟ್ಟು ಈ ಸಿಗ್ನೇಚರ್ ಸಬ್ಮಿಟ್ ಅಂತ ಕೊಟ್ಟಿದ್ರೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಮಾಡಿದರೆ ಅಪ್ಲಿಕೇಶನ್ ಇದಾಗುತ್ತೆ, ಸಬ್ಮಿಟ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.